ಬೆಂಗಳೂರು ಮೆಟ್ರೋ ರೈಲ್ವೆ ಸಂಸ್ಥೆಯಲ್ಲಿ ಖಾಲಿರುವಂತಹ ಪೋಸ್ಟ್ಗಳಿಗೆ 13/7/2026 ಅಂದ್ರೆ ಈ ಬಂದ್ ಹೋಯ್ತಲ್ಲ ಸೋಮವಾರ, ಆ ಸೋಮವಾರದನ್ನ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. 13ನೇ ತಾರೀಖದಿಂದ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ 10 ಆಗಸ್ಟ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಗೌರ್ಮೆಂಟ್ ಜಾಬ್ ಆಗಿರತ್ತೆ, ಸರ್ಕಾರಿ ಹುದ್ದೆಗಳು ಇಲ್ಲಿ ಕರೆದಿದ್ದಾರೆ. ಇದು ಬೆಂಗಳೂರು ಮೆಟ್ರೋ ರೈಲ್ವೆದಲ್ಲಿ ಇಲ್ಲಿ ಖಾಲಿರುವಂತ ಪೋಸ್ಟ್ ಮೊದಲನೇದಾಗಿ ಡೆಪ್ಯೂಟಿ ಜನರಲ್ ಮ್ಯಾನೇಜರು, ಅದೇ ರೀತಿಯಾಗಿ ಎರಡನೇ ಪೋಸ್ಟ್ ಎರಡು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಆನ್ಲೈನ್ ಅಲ್ಲಿ ಅವಕಾಶ ಇದೆ, ಆಫ್ಲೈನ್ ಅಲ್ಲಿ ಅವಕಾಶ ಇದೆ, ನಿಮ್ ಇಷ್ಟ ಎದರಲ್ಲಿ ಅಪ್ಲಿಕೇಶನ್ ಹಾಕ್ತಾರ. ಅದು ಮೊದಲನೇದಾಗಿ 13ನೇ ತಾರೀಕು ರಿಲೀಸ್ ಮಾಡಿದ್ದಾರೆ, ಎರಡನೇದಾಗಿ 7 ಜುಲೈ 2026 ಪ್ರಕಟ ಮಾಡಿದ್ದಾರೆ. ಇಲ್ಲಿ ಸೂಪರ್ವೈಸರ್ ಪೋಸ್ಟ್, ಈ ಒಂದು ಸೂಪರ್ವೈಸರ್ ಪೋಸ್ಟ್ ಎರಡು ಪೋಸ್ಟ್ ಇದಾವೆ. ಇದು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಇದೆಲ್ಲ ಒಂದು ಪೋಸ್ಟ್ ಇರತ್ತೆ, ಹೈಯರ್ ಪೋಸ್ಟ್. ಇದಕ್ಕೆ ವ್ಯಾಲ್ಯೂ ಇದೆ ಈ ಒಂದು ಪೋಸ್ಟ್ಗಳಿಗೆ. ಇದ್ರ ಬಗ್ಗೆನೇ ಒಂದೊಂದಾಗಿ ಅರ್ಥ ಮಾಡಿಸ್ತೇನೆ ನಿಮಗೆ, ಯಾವುದು ಏನು ಅಂತ ಹೇಳಿ ಕೊನೆಸ್ತನಕ ನೋಡಿ. ಈ ಒಂದು ನೋಟಿಸ್ ದಲ್ಲಿ ಈ ಒಂದು ಸೂಪರ್ವೈಸರ್ ಪೋಸ್ಟ್ಗೆ 31 ಜುಲೈ 2026 ತನಕ ಅವಕಾಶ ಇರತ್ತೆ. ಏನಾದ್ರು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ 28/7/2026 ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ. ಮತ್ತೆ ಅಪ್ಲಿಕೇಶನ್ ಆನ್ಲೈನ್ ಅಂದ್ರೆ ಅಧಿಕೃತ ಮೆಟ್ರೋ ರೈಲ್ವೆ ಹಾಕಿದ್ದು ಬೆಂಗಳೂರದು ವೆಬ್ಸೈಟ್ ಇದೆಯಲ್ಲ, bmrc.co.in ಗೆ ಭೇಟಿ ನೀಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿ. ಇದರದ್ದು ಆರ್ಟಿಕಲ್ ನ ನಿಗಾಲಿ ಬರೆದು ನಮ್ಮ ಒಂದು ವೆಬ್ಸೈಟ್ ದಲ್ಲಿ ಕೊಟ್ಟಿರ್ತೇವೆ, ಚೆಕ್ ಮಾಡ್ಕೊಳ್ಳಿ. ಈ ಹಿಂದೆ ಜೂನ್ ನಲ್ಲಿ ನೇಮಕಾತಿ ಆಗಿತ್ತು, ಅದ್ರ ಬಳಿಕ ನೇಮಕಾತಿನ ಆಗಿಲ್ಲ. ಈಗ ನಾನು ನಿಮಗೆ ಬೇಸಿಕ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ನೋಡಿ. ಮೊದಲನೇದಾಗಿ 2 ಪೋಸ್ಟ್ ಕರೆದಿದಾರಲ್ಲ, ಮೇಲ್ವಿಚಾರಕ ಆ ಒಂದು ಸೂಪರ್ವೈಸರ್ ಪೋಸ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಸೂಪರ್ವೈಸರ್ ಪೋಸ್ಟ್ ಬೆಂಗಳೂರಲ್ಲಿ ಕೆಲಸ ಇರತ್ತೆ ಮೆಟ್ರೋ ರೈಲ್ವೆದಲ್ಲಿ. ಅರ್ಹತೆ ಬಗ್ಗೆ ಯಾವುದೇ ರೀತಿಯಾಗಿ ಇಷ್ಟೊಂದು ಮಾಹಿತಿ ಕೊಟ್ಟಿಲ್ಲ, ಬಟ್ ನಾನು ನಿಮಗೆ ಪದವಿ ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಂತ ಹೇಳ್ತಾ ಇರೋದು. ಪದವಿ ಆದವರಿಗೆ ಅವಕಾಶ ಇರತ್ತೆ. ವಯೋಮಿತಿಯಲ್ಲಿ ನಿಮಗೆ ಗರಿಷ್ಠ ವಯೋಮಿತಿ ಅಷ್ಟೇ ಕೊಟ್ಟಿದ್ದಾರೆ, 62 ವರ್ಷ ತನಕ. ಸೂಪರ್ವೈಸರ್ ಪೋಸ್ಟ್ಗೆ 62 ವರ್ಷ ತನಕ ಅನುವಾಗತ್ತೆ. ಆನ್ಲೈನ್ ನಲ್ಲಿ ಆಫ್ಲೈನ್ ನಲ್ಲಿ ಎರಡು ವಿಳಾಸ ಇರತ್ತೆ. ಈ ಒಂದು ನೋಟಿಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೂಪರ್ವೈಸರ್ ಪೋಸ್ಟ್ಗೆ 28 ಜುಲೈ 2026 ತನಕ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಸೂಪರ್ವೈಸರ್ ಪೋಸ್ಟ್ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ ಉಪ ಜನರಲ್ ಮ್ಯಾನೇಜರ್ ಅಂದ್ರೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ ಅತಿ ಹೆಚ್ಚು ಸ್ಯಾಲರಿ ಕೊಡ್ತಾರೆ. ಅಂದ್ರೆ ಉನ್ನತ ಪೋಸ್ಟ್ ಇದೆ, ಅಲ್ಲಿ ಒಂದೇ ಪೋಸ್ಟ್ ಇರತ್ತೆ. ಇದು ಕೂಡ ಬೆಂಗಳೂರು ಮೆಟ್ರೋದಲ್ಲಿ ಕೆಲಸ ಇರತ್ತೆ, ರೈಲ್ವೆದಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಬೇಕು. ಪದವಿ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬೇಕು. ಆಫ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಎರಡು ಅವಕಾಶ. 13ನೇ ತಾರೀಕು ಜುಲೈ 13ರಿಂದ ಆಗಸ್ಟ್ 10ನೇ ತಾರೀಕು ತನಕ ಅವಕಾಶ ಇದೆ. ಮತ್ತೆ ಇದಕ್ಕೆ ಹಾರ್ಡ್ ಕಾಪಿ ಸಲ್ಲಿಸಬೇಕಲ್ಲ, ಆಫ್ಲೈನ್ ಅರ್ಜಿ ಸಲ್ಲಿಸಿದ್ರೆ ಅದು 13/8/2026. ಅದಕ್ಕೂ ಕೂಡ ಸೂಪರ್ವೈಸರ್ ಪೋಸ್ಟ್ ಕೂಡ ಅಷ್ಟೇ, ನಿಮಗೆ 31 ಜುಲೈ 2026 ಒಳಗಾಗಿ ಹಾರ್ಡ್ ಕಾಪಿ ಸಲ್ಲಿಸಬೇಕು. ಈ ಒಂದು ಪೋಸ್ಟಿಗೆ 13/8/2026 ಒಳಗಾಗಿ ಹಾರ್ಡ್ ಕಾಪಿಯನ್ನು ಸಬ್ಮಿಟ್ ಮಾಡಬೇಕು. ಇದು ನಿಮಗೆ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಗಿ ಗೊತ್ತಾಯ್ತು. ಇಲ್ಲಿ ಕೊಡುವಂತ ವೇತನ, ಯಾರ್ಯಾರಿಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ, ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಪೋಸ್ಟ್ ಇದೆ ಮತ್ತು ವಯೋಮಿತಿ ಬಗ್ಗೆ, ಅದೇ ರೀತಿಯ ಪೋಸ್ಟ್ ವಿವರ, ಇದಕ್ಕೆ ತಕ್ಕಂತೆ ರೂಲ್ಸ್ ರೆಗ್ಯುಲೇಷನು ಮತ್ತು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ಇದರಲ್ಲಿ ಇರತ್ತೆ. ಇಲ್ಲಿದೆ ನೋಡಿ, ಈ ಒಂದು ವಿಳಾಸದಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನೋಡಿ. ಈ ಒಂದು ಅಂದ್ರೆ ಕರ್ನಾಟಕ ಬೆಂಗಳೂರು ಮೆಟ್ರೋದಲ್ಲಿ ಕರೆದಿರುವಂತ ಅಂದ್ರೆ ರೈಲ್ವೆದಲ್ಲಿ ಕರೆದಿರುವಂತ ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಇದಕ್ಕೆ ಅನುಭವಸ್ಥರು ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೆಯದು.